ಎಲ್ರಿಗೂ ನಮಸ್ಕಾರ. ಇವತ್ತು ದೀಪಾವಳಿ ಪ್ರಯುಕ್ತ ಕಜ್ಜಾಯ ಮಾಡ್ತಾಯಿದ್ದೀನಿ. ತುಂಬ ಸುಲಭ ವಿಧಾನದಲ್ಲಿ ತೋರಿಸ್ತಾ ಇರೋದು. ಹೊಸಬರು ಕೂಡ ಇದನ್ನು ಆರಾಮವಾಗಿ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಟೆಕ್ಸ್ಚರ್ ಕೂಡ ಅದೇ ರೀತಿ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಅಕ್ಕಿ ಹಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಬಿಡೋಣ. 1 ಗ್ಲಾಸಷ್ಟು ಅಕ್ಕಿನ ನಾರ್ಮಲ್ ಅಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸುಮಾರು 8 ರಿಂದ 10 ಗಂಟೆ ಕಾಲ ನೆನೆಸ್ಕೋಬೇಕು. ಈ ಥರ ಮುರಿದು ನೋಡಿದಾಗ ಈಸಿಯಾಗಿ ಅದು ಚೂರಾಗಬೇಕು. ಅಲ್ಲಿ ತನಕ ಅದು ಚೆನ್ನಾಗಿ ನೆಂದಿರಬೇಕು. ಈಗ ನೀರನ್ನೆಲ್ಲ ತೆಗೆದು ಒಂದು ತೂತು ಬಟ್ಲಲ್ಲಿ ಅದನ್ನು ಬಸಿ ಹಾಕ್ಕೊಂಡು ನೀರು ಸಂಪೂರ್ಣವಾಗಿ ಹೊಟ್ಟೋಗಬೇಕು. ಸ್ವಲ್ಪ ಮಾತ್ರ ಒಣಗಿರಬೇಕು. ತುಂಬ ಒಣಗಿಬಿಟ್ರೆ ತರತರಿಯಾಗಿಬಿಡುತ್ತೆ. ಈಗ ಕೈಯಲ್ಲಿ ಮುಟ್ಟಿ ನೋಡಿದಾಗ ಸ್ವಲ್ಪ ಒದ್ದೆ ಇರಬೇಕು. ಜೊತೆಗೆ ಕೆಲವೊಂದು ಅಕ್ಕಿ ಕಾಳು ಕೈಗೆ ಅಂಟ್ಕೋತಾ ಇದೆ ನೋಡಿ, ಅಷ್ಟು ಮಾತ್ರ ಒದ್ದೆ ಇದ್ದರೆ ಸಾಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು ಜರಡಿ ಹಿಡ್ಕೋಬೇಕು. ಯಾಕೆಂದರೆ ಅಕಸ್ಮಾತಾಗಿ ರವೆ ಥರ ಏನಾದರೂ ಕಣಕಣಗಳು ಇದ್ದರೆ ಅದೆಲ್ಲ ಮೇಲ್ಗಡೆ ಬಂದುಬಿಡುತ್ತೆ. ಜರಡಿ ಹಿಡ್ಕೊಂಡಾಗ ಸಣ್ಣ ತೂತಿನ ಜರಡಿನಲ್ಲಿ ಆಡ್ಕೋಬೇಕು. ಆಗ ತುಂಬ ಮೃದುವಾದ, ತುಂಬ ನುಣುಪಾದ ಒಂದು ಹಿಟ್ಟು ಬರುತ್ತೆ. ಈ ಥರ ಜರಡಿ ಮೇಲೆ ಬಂದಿರೋ ಅಕ್ಕಿನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನು ಮಾಡ್ಕೊಳ್ಳೋದು. ಇದನ್ನು ಉಪಯೋಗಿಸ್ಕೋಬೇಕು ಕಜ್ಜಾಯಕ್ಕೆ. ಅಕಸ್ಮಾತಾಗಿ ತರತರಿಯಾಗಿದ್ದರೆ ಚೆನ್ನಾಗಿ ಬರಲ್ಲ. ಈಗ 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 3/4 ಗ್ಲಾಸಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಆ 3/4 ಗ್ಲಾಸು ಬೆಲ್ಲಕ್ಕೆ ಅರ್ಧದಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೋತಾ ಇದ್ದೀನಿ. ಇದನ್ನು ಶೋಧಿಸ್ಕೊಳ್ಳೋಕ್ಕೆ ಕರಗಿಸ್ಕೋತಾ ಇರೋ ಒಂದು ಬೆಲ್ಲ. ಈಗ ಪೂರ್ತಿಯಾಗಿ ಬೆಲ್ಲ ಕರಗಬೇಕು. ಆನಂತರ ಇದನ್ನು ನಾವು ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ. 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 3/4 ಬೆಲ್ಲ ಹಾಕಿದಾಗ ರುಚಿನೂ ಚೆನ್ನಾಗಿರುತ್ತೆ, ಟೆಕ್ಸ್ಚರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೇ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಯಾಕೆಂದರೆ ನನ್ನ ಏಲಕ್ಕಿ ಪುಡಿನಲ್ಲಿ ನಾನು ಸಿಪ್ಪೆ ಸಮೇತ ಪುಡಿ ಮಾಡಿರೋದ್ರಿಂದ ಆ ಸಿಪ್ಪೆ ಚೂರುಗಳು ಕೂಡ ಇದೆ. ಹಾಗಾಗಿ ಅದು ಕಜ್ಜಾಯಕ್ಕೆ ಬರೋದು ಬೇಡ ಅಂತ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಮದು ನುಣುಪಾಗಿದ್ದರೆ ಪುಡಿ ಆಮೇಲೆ ಹಾಕ್ಕೋಬೋದು. ಈಗ ಒಂದು ಪಾತ್ರೆಗೆ ಇದನ್ನು ನಾನು ಶೋಧಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ಸುಮಾರು ಒಂದು 2 ರಿಂದ 3 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಪಾಕ ಬರೋದೇನು ಬೇಡ. ಒಂದು 2 ರಿಂದ 3 ನಿಮಿಷ ಇದು ಕುದ್ರೆ ಸಾಕು. ಇನ್ನೇನು ಪಾಕ ಬರ್ತಾ ಇದೆ ಅನ್ನೋ ಒಂದು ಹದಕ್ಕೆ ಬಂದರೆ ಸಾಕು. ಈಗ ಚೆನ್ನಾಗಿ ಕುದ್ದಿದೆ ಅಂತ ಆದರೆ ಸಣ್ಣ ಉರಿನಲ್ಲಿ ಈಗ ನಾವು ಹಿಟ್ಟನ್ನು ಹಾಕ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನಷ್ಟು ನಾವು ತುಪ್ಪ ಹಾಕಿದ್ದೀವಲ್ಲ ಈಗ ಬೆಲ್ಲದ ನೀರಿಗೆ, ಹಾಗಾಗಿ ಗಂಟಾಗಲ್ಲ. ಈಗ ನಿಧಾನಕ್ಕೆ ಈ ಥರ ಕಲಿಸ್ಕೊಂಡು ಎಲ್ಲವೂ ಚೆನ್ನಾಗಿ ಬೆರೆತ್ಕೊಂಡಿದೆ, ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಸ್ವಿಚ್ ಆಫ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಒಂದು ಪಾತ್ರೆಗೆ ಅಥವಾ ಒಂದು ಬಟ್ಲಿಗೆ ಹಾಕಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಮುಚ್ಚಳ ಮುಚ್ಚಿ 24 ಗಂಟೆ ಇದನ್ನು ಮಿನಿಮಮ್ ಅಂದರೂ ಇಡಬೇಕು. ಈಗ 24 ಗಂಟೆ ಆಗಿದೆ, ಅಂದರೆ ಒಂದು ದಿನ ಪೂರ್ತಿಯಾಗಿ ಆಗಿದೆ. ಕರೆಕ್ಟಾಗಿ ಒಂದು ಹದ ಬಂದಿದೆ. ಒಂದು ಸಲ ಕೈಯಲ್ಲಿ ಮುಟ್ಟಿ ನೀವು ಬೇಕಾದರೆ ನೋಡ್ಕೋಬೋದು, ಕೈಗೆ ಅಂಟಲ್ಲ, ಆಗ ಹದ ಕರೆಕ್ಟಾಗಿದೆ ಅಂತ. ಈಗ ನಾವು ಕಜ್ಜಾಯನ ಮಾಡ್ಕೊಳ್ಳೋಣ. ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಬಾಳೆ ಎಲೆ ಕೂಡ ತೊಗೋಬೋದು. ಈಗ ಚೆನ್ನಾಗಿ ನೆಂದಿರೋ ಈ ಒಂದು ಹಿಟ್ಟನ್ನು ತೊಗೊಂಡಾಗ ನಿಮಗೆ ಕೈಯಲ್ಲಿ ಅಂಟಲ್ಲ, ಚೆನ್ನಾಗಿ ಉಂಡೆ ಮಾಡೋಕ್ಕೆ ಬರುತ್ತೆ, ತಟ್ಟಕ್ಕೂ ಬರುತ್ತೆ. ಆಗ ನಮ್ಮ ಈ ಒಂದು ಹಿಟ್ಟಿನ ಹದ ಕರೆಕ್ಟಾಗಿದೆ ಅಂತ ಅರ್ಥ. ನೋಡಿ, ಈ ಥರ ಮಾಡಿದಾಗ ಕರೆಕ್ಟಾಗಿ ಮೆತ್ತಗೆ ಇರಬೇಕು, ಕೈಗೆ ಅಂಟಬಾರ್ದು, ಆ ಒಂದು ಹದಕ್ಕೆ ಇದೆ, ನಾರ್ಮಲ್ಲಾಗಿ ಬರುತ್ತೆ. ಇದನ್ನು ನಾನು ಬಟರ್ ಪೇಪರ್ ಮೇಲೆ ಈ ಥರ ತುಂಬ ಮೃದುವಾಗಿ ತಟ್ಕೋತಾ ಇದ್ದೀನಿ, ಗಟ್ಟಿ ಇಲ್ಲ. ಈ ಥರ ಮಾಡಿಕೊಂಡು ಕೈಯಲ್ಲಿ ತೆಕ್ಕೊಂಡಾಗ ಸರಾಗವಾಗಿ ಬರುತ್ತೆ. ಈ ಥರ ತೆಗೆದು ನಾವು ಎಣ್ಣೆಗೆ ಹಾಕುವಂಥದ್ದು. ಎಣ್ಣೆ ಈಗಾಗಲೇ ಕಾಯೋಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಊರಿನಲ್ಲಿ ಇದನ್ನು ಕಾಯಿಸ್ಕೊಂಡಿರಬೇಕು. ಈ ಥರ ಹಾಕಿದಾಗ ತಕ್ಷಣ ಮುಟ್ಟಕ್ಕೆ ಹೋಗಬಾರ್ದು, ತಂತಾನೇ ಮೇಲಕ್ಕೆ ಬರುತ್ತೆ. ನಾನಿಲ್ಲಿ ಒಂದೊಂದೇ ಮಾಡ್ಕೋತಾ ಇದ್ದೀನಿ, ನೀವು ಬೇಕಾದರೆ 2-3 ಜೊತೆಗೆ ಹಾಕ್ಕೋಬೋದು. ನಾರ್ಮಲ್ಲಾಗಿ ನಾನು ತುಂಬ ಜಾಸ್ತಿ ಎಣ್ಣೆನ ಇಡಲ್ಲ, ಹಾಗಾಗಿ ತುಂಬ ಕಡಿಮೆ ಎಣ್ಣೆನ ಇಟ್ಕೊಂಡು ಈ ಥರ ಒಂದೊಂದೇ ನಾನು ಮಾಡ್ಕೋತಾ ಇದ್ದೀನಿ. ಈಗ ಸುಮಾರಾಗಿ ಮೇಲೆ ಬಂದಿದೆ, ಕಲರ್ ಕೂಡ ನಿಧಾನಕ್ಕೆ ಚೇಂಜ್ ಆಗ್ತಾ ಇದೆ. ಅದನ್ನು ತಿರುಗಿಸಿ ಹಾಕ್ಕೊಂಡು ಎಲ್ಲ ಬದಿಯಿಂದನೂ ಚೆನ್ನಾಗಿ ಬೇಯಿಸ್ಕೊಂಡು ಸರಿಸುಮಾರು ಈ ಥರ ಒಂದು ಕಲರ್ ಬಂದಿದೆ, ಒಳಗಡೆ ಕೂಡ ಬೆಂದಿದೆ, ಹೊರಗಡೆ ಕೂಡ ಒಳ್ಳೆ ಕಲರ್ ಬಂದಿದೆ ಅಂತ ಆದರೆ ಇದನ್ನು ತೆಕ್ಕೊಂಡು ಈ ಥರ ಒಂದು ತೂತು ಸೌಟಿರುತ್ತಲ್ಲ ಅದರ ಸಹಾಯದಿಂದ ಇದನ್ನು ಇಟ್ಕೊಂಡು ಮೇಲ್ಗಡೆ ಒಂದು ಸೌಟಿನ ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಎಣ್ಣೆ ಎಲ್ಲ ಬಂದ್ಬಿಡುತ್ತೆ. ಈ ಥರ ಮಾಡಾದಮೇಲೆ ನಾವು ಒಂದು ಕಡೆ ಇದನ್ನು ಶೇಖರಣೆ ಮಾಡ್ಕೋಬೇಕು. ಆರಿದ ಮೇಲೆ ನೀವು ಒಂದು ಡಬ್ಬಕ್ಕೆ ಹಾಕ್ಕೋಬೋದು. ಇದೇ ರೀತಿಯಾಗಿ
ಮಿಕ್ಕ ಮಿಶ್ರಣದಿಂದ ನಾನೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮುರಿದು ನೋಡಿದಾಗ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟಾಗಿರುತ್ತೆ, ಹೊರಗಡೆ ಕೂಡ ಸುಮಾರಾಗಿ ಗರ್ಗರಿಯಾಗಿ ಇರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.